ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಕಾಂಡಮ್ ವರ್ಸಸ್ ಐಪಿಲ್ ಬಗ್ಗೆ ತಿಳ್ಕೊಳ್ಳೋಣ. ಕಾಂಡಮ್ನ ಯೂಸ್ ನಿಮಗೆ ಗೊತ್ತು, ಇದು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಕೆಲಸ. ಐಪಿಲ್ನ ಕೆಲಸ ಏನು? ಇದು ಕೂಡ ಸೇಮ್ ಕೆಲಸನೇ ಮಾಡುತ್ತೆ. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಕಾಂಡಮ್ನ ಕೆಲಸ ಮೊದಲು, ಐಪಿಲ್ನ ಕೆಲಸ ನಂತರದಲ್ಲಿ. ಕಾಂಡಮ್ನ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ಕಿನ್ ಟು ಸ್ಕಿನ್ ಟಚ್ನ ಅವಾಯ್ಡ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆನ್ಸಿಯಿಂದ, STDಯಿಂದ, ಇನ್ಫೆಕ್ಷನಿಂದ ಅವಾಯ್ಡ್ ಮಾಡಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಐಪಿಲ್ ಕಂಪೇರ್ ಮಾಡಿದ್ರೆ ಇದು ಚೀಪಾಗಿ ನಿಮಗೆ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ಸಿಗುತ್ತೆ, ಡಿಫ್ರೆಂಟ್ ಫ್ಲೇವರಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಬಟ್ ಐಪಿಲ್ ಹಾಗಲ್ಲ. ಐಪಿಲ್ ನೀವು ಇಂಟರ್ಕೋರ್ಸ್ ಆದ 72 ಗಂಟೆಗಳ ಒಳಗಡೆ ತೊಗೊಳ್ಬೇಕು. ಇನ್ನು ಬೇಗ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಎಷ್ಟು ಬೇಗ ತೊಗೊಳ್ತೀರೋ ಅಷ್ಟು ಒಳ್ಳೆಯದು. ಪಿಲ್ ತುಂಬ ಸಲ ತೊಗೊಳ್ಳೋದ್ರಿಂದ ನೆಕ್ಸ್ಟ್ ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತೀರಾ ತೊಗೊಳ್ಳಿಕ್ಕೆ ಹೋಗಬಾರ್ದು. ಬಟ್ ಕಾಂಡಮ್ ತುಂಬಾ ಸೇಫ್. ನೀವು ಎಷ್ಟು ಸಲ ಯೂಸ್ ಮಾಡಿದ್ರೂ ಯಾವುದೇ ತರಹದ ಹಾರ್ಮ್ ಆಗಲ್ಲ. ಮೇಲ್ಗೂ ಹಾರ್ಮ್ ಆಗಲ್ಲ, ಫೀಮೇಲ್ಗೂ ಕೂಡ ಹಾರ್ಮ್ ಆಗೋದಿಲ್ಲ. ಸೊ ಕಾಂಡಮ್ನ ಪ್ರಿಫರ್ ಮಾಡಿ. ಯಾವತ್ತೂ ಒಂದ್ಸಲಿ ಅಪರೂಪಕ್ಕೆ ನೀವು ಐಪಿಲ್ ಯೂಸ್ ಮಾಡೋದ್ರಿಂದ ತೊಂದರೆ ಇಲ್ಲ. ಬಟ್ ರೆಗ್ಯುಲರಾಗಿ ಐಪಿಲ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ನಿಜವಾಗ್ಲೂ ಕೈ ಕೊಡುತ್ತೆ. ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.